ಶಾಸ್ತ್ರ, ಹೋಗೋ ಶಾಸ್ತ್ರ, ಶಾಸ್ತ್ರ, ಗಣಪತಿ ಶಾಸ್ತ್ರ, ಕಲಿಯೋ ಶಾಸ್ತ್ರ ಹೇಳ್ತೀನಿ. ಕೊರ್ವಂಜಿ ಅಮ್ಮ, ಕೊರ್ವಂಜಿ. ಈ ಮನೇಲಿ ಗಂಟನ ಆಗ್ತದೆ ಗೊತ್ತಾ ನಿಮಗೆ? ಗೊತ್ತು ಅವರು ಬರ್ತಾರೆ, ನೀವು ಬರ್ತೀರಾ? ಮನೆ ಮಾಡಕ್ ಬರುತ್ತಾ? ಬರುತ್ತೆ. ನಮ್ಮ ಹೆಣ್ಣು ಚೆನ್ನಾಗಿದ್ದಾವೆ, ಇವತ್ತು ಚಿತ್ರ ಎಲ್ಲಿ ಹೋಗ್ತವೆ? ನಿಮಗೆ ನಿನ್ ಮಂಜ ಅಂತಿದ್ದಾನಲ್ಲ, ಅವನು ಟೇಬಲ್ ಹತ್ತಿರ ಬಚ್ಚಿಟ್ಟಿದ್ದಾನೆ, ಹೋಗ್ ನೋಡಿ. ಸುಳ್ಳು ಹೇಳ್ತಿದ್ದಾಳೆ. ಅವತ್ತು ನಾಲ್ಕು ದುಡ್ಡು ಕತ್ಕೊಂಡು ಕಳ್ಳಿ ಇವಳು. ಲಾಂಗ್ ಇಟ್ಕೊಂಡಿದ್ಲು, ಇವತ್ತು ಕೋಲ್ ಇಟ್ಕೊಂಡಾಳೆ. ಅವಳೇ ಬೇರೆ, ನಾನೇ ಬೇರೆ. ನಿಮ್ಮಲ್ಲಿ ಕೆಟ್ಟ ಆಲೋಚನೆಗಳಿದೆ. ಅದಕ್ಕೆ ನಿಮ್ಗೆ ಇವತ್ತು ಊಟ ಸಿಗ್ತಾ ಇಲ್ಲ, ಮೊಬೈಲ್ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ನಿಮ್ಮ ಆಲೋಚನೆಗಳು ಒಳ್ಳೆದಾಗಿರ್ಬೇಕು. ಈ ಕೊರವಂಜಿ ನೋಡ್ತಿದ್ರೆ ನನ್ಗೆ ಯಾಕೋ ಭಕ್ತಿ ಭಾವ ಉಕ್ಕಿ ಬರ್ತಾ ಇದೆ. ಹೌದು, ಭಕ್ತಿ ಬರಲೇಬೇಕು, ಗಣಪತಿ ಅನುಗ್ರಹ ಆಗ್ಲೇಬೇಕು. ಒಂದು ಮನೆ ಹೋಯ್ತು, ಸೈಟ್ ಹೋಯ್ತು, ಗಣಪತಿ ಅನುಗ್ರಹ ಆಗಲಿ ಅಂತ ಧಾಮ್ ಧೂಮ್ ಪೂಜೆ ಮಾಡೋಣ ಅಂತ ಇದ್ವಿ. ಆದ್ರೆ ಈ ಮನೆ ಪಾರು ಪರ್ವೆ ಪೂಜೆ ಮಾಡಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನೋಡಿ, ನೀವು ಎಲ್ಲವನ್ನೂ ಕಳ್ಕೊಂಡಾಗ ನಿಮ್ಗೆ ಇಲ್ಲೇನಕ್ಕೆ ಅವಕಾಶ ಮಾಡ್ಕೊಟ್ಟಿದ್ಯಾರು? ಇವರೇ ಅಲ್ವೇ? ಅದವರು ದೊಡ್ಡ ಅಲ್ವಾ? ಹೌದು. ಮತ್ತೆ ಯಾಕೆ ಅವ್ರು ಸಿಟ್ಟು? ಹೇಳಮ್ಮ, ತಾಯಿ ಕೊರಂಜಮ್ಮ, ತಪ್ಪೇನಿಲ್ಲ ನೀವು ಹೇಳೋದ್ರಲ್ಲಿ. ಸ್ವಲ್ಪ ಬುದ್ಧಿ ಇರುತ್ತೆ. ನೋಡಿ, ಗಣಪತಿ ಪೂಜೆನ ಭಕ್ತಿಯಿಂದ ಮಾಡಿ, ವಿಘ್ನ ನಿವಾರಣೆ ಆಗತ್ತೆ. ಬೇಕಾಗಿರೋದು ಭಕ್ತಿನೇ ವಿನಃ ಆಡಂಬರ ಅಲ್ಲ. ಎಲ್ಲ ಒಳ್ಳೇದಾಗುತ್ತೆ. ಸರಳವಾಗಿ ಪೂಜೆ ಮಾಡಿ. ಈಗ ದೇವ್ರ ಪೂಜೆನ ಶುರು ಮಾಡೋಣ. ಪಾರ್ವತಿ ಸ್ವಲ್ಪ ದಪ್ಪ. ಶಾಪ ಕೊಟ್ಬಿಡ್ತಾರೆ. ಅಪ್ಪ ಶಿವ ಪಾರ್ವತಿ, ಏನು ನಿಮ್ಮ ಲೀಲೆ? ಭೂಲೋಕಕ್ಕೆ ಬಂದಿದ್ವಿ. ನನ್ನ ಮಗ ಗಣಪತಿ ಹಬ್ಬನ ಹೇಗೆ ವಿಜೃಂಭಣೆಯಿಂದ ಆಚರಿಸ್ತಾರೆ ಅಂತ ನೋಡೋಣ ಅಂತ ಬಂದಿದ್ವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು. ಗಣಪತಿ ಹಬ್ಬನ ಪೈಪೋಟಿಯಿಂದ ಮಾಡಬಾರ್ದು. ಅಡ್ಡದಾರಿಯಲ್ಲಿ ಸಂಪಾದನೆ ಮಾಡಿದ ಹಣವನ್ನ ದೇವರ ಪೂಜೆಗೆ ಬಳಸಬಾರದು. ಗಲ್ಲಿಗಳಲ್ಲಿ ಧ್ವನಿವರ್ಧಕಗಳನ್ನ ಹಾಕಿ ಅಕ್ಕಪಕ್ಕದವರಿಗೆ ತೊಂದರೆ ಮಾಡಬಾರ್ದು. ಹಬ್ಬದ ಸಮಯದಲ್ಲಿ ಕೆಟ್ಟ ನೃತ್ಯ ಪ್ರದರ್ಶನಗಳನ್ನ ಮಾಡಬಾರದು. ನಿಶ್ಚಲ ಮನಸ್ಸಿನಿಂದ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ಸರಳತೆಯಿಂದ ಪೂಜೆಯನ್ನು ಮಾಡಬೇಕು. ಸರಳತೆ ಅಂದ್ರೆ ಗಣಪತಿ. ತುಂಬಾ ಒಳ್ಳೆ ವಿಷಯ ಹೇಳಿದ್ರಿ. ನಾವಿಬ್ರು